ಏಯ್ ಸುಶಾಂತ್, ಏನ್ ಯೋಚನೆ ಮಾಡ್ತಿದ್ಯೋ? ಅದು ಬ್ರೋ, ಇಷ್ಟು ದಿನ ನಿದ್ದೆಲ್ ಮಾತ್ರ ಕನ್ಸ್ ಕಾಣ್ತಾರೆ ಅನ್ಕೊಂಡಿದ್ದೆ, ಊಟ ಕೂತಾಗನು ಕನ್ಸ್ ಕಾಣ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಶಾಂತ್, ಏನ್ ಕನ್ಸ್ ಕಾಣ್ತಿದ್ದೋ? ಅಯ್ಯೋ ಹೋಗ್ಲಿ ಬಿಡಿ ಬ್ರೋ, ಅವನ್ ಕನ್ಸು ಅವನ್ ಇಷ್ಟ, ಅದನ್ನೆಲ್ಲ ನಾವು ಕೇಳ್ಬಾರ್ದು. ಅದ್ರಲ್ಲಿ ಅವನಿಗೆ ಖುಷಿ ಇದೆ, ಕಾಣ್ಲಿ ಬಿಡಿ. ಅದ್ಗೆ ಚೆನ್ನಾಗ್ ಬಡ್ಸಿ. ಪ್ರೇಮು, ಮದುವೆ ಆದ್ಮೇಲೆ ಗಂಡಸ್ರ ತಲೆ ಯಾಕೆ ಕೆಡುತ್ತೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ಸಾಕು ನಿಮ್ ತಮಾಷೆ. ಅಯ್ಯ ಪ್ರೇಮು, ಈ ಶಾಸ್ತ್ರ ಎಲ್ಲ ಬೇಡ ಕಣೆ. ನೆಮ್ಮದಿಯಾಗಿ ನೋಡು, ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ. ಊಟ ಆದ್ಮೇಲೆ ಬೇಕಿದ್ರೆ ಕೇಳಿ ಅವ್ರ ತಲೆ ಮೇಲೆ ಹೊಡೆಯೋಣ. ಅಯ್ಯ, ಒಪ್ಪಿಗೆ ತಗೊಂಡು ಹೊಡಿಬೇಕಂತೆ ಏನಿರುತ್ತೆ ಥ್ರಿಲ್ಲು. ಪ್ರೇಮು, ಆದ್ರೂ ಇದೆಲ್ಲ ಬೇಡ ಪ್ರೇಮು, ನಂಗೇನೋ ಮನ್ಸು ಒಪ್ತಾ ಇಲ್ಲ. ರೀ, ಆಯ್ತು ಸರಿ, ಶಾಸ್ತ್ರ ಮಾಡ್ತೀವಿ, ನೀವು ಸುಮ್ನೆ ಅವ್ರಿಬ್ರನ್ನ ಕರೀರಿ. ಸರಿ ಸರಿ ಬಿಡು. ನೀನ್ ಯಾಕೆ ಸುತ್ತಿಗೆ ತಗೊಂಡು ಅಡಿಗೆ ಹೊಡೆಯೋಳ ತರ ನಿಂತಿದೀಯಾ? ಹೇಳ್ತೀನಿ, ಅವ್ರು ಮಾಡಿದ್ರೆ ನಿನ್ ಖುಷಿ, ಮಾಡ್ಲಿಲ್ಲ ಅಂದ್ರೆ ನನ್ನನ್ನೇನು ಕೇಳ್ಕೂಡುದು. ತಾವ್ ಕರೀರಿ, ನಾನ್ ನೋಡ್ಕೋತೀನಿ. ಇನ್ನು ಯಾವ್ಯಾವ ಶಾಸ್ತ್ರಗಳು ಬಾಕಿ ಇದೆಯೋ, ನನ್ನ ಕೈಯಿಂದ ಏನೇನ್ ಮಾಡಿಸ್ತೀಯೋ. ಮಕ್ಕಳ, ಅಂಜು, ಕಾವ್ಯ, ಒಂದ್ ನಿಮಿಷ ಬನ್ರಿ. ನೀವಿಬ್ರು ಹೋಗಿ, ನಾವು ಬಡಿಸ್ಕೋತೀವಿ. ಬನ್ನಿ 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 ಬನ್ನಿ. ಕಾವ್ಯ, ನಿಮ್ಮಮ್ಮ ಅದ್ ಯಾವ್ದೋ ಒಂದು ಶಾಸ್ತ್ರ ಬಿಟ್ಬಿಟ್ಟಿದಾರಂತೆ, ಅದನ್ನ ಹೇಳಕ್ ಕರ್ದ್ನಮ್ಮ. ಏನ್ ಶಾಸ್ತ್ರನಪ್ಪ? ಈ ಶಾಸ್ತ್ರನ ನೀವಿಬ್ರು ತುಂಬಾ ಇಷ್ಟಪಟ್ಟು ಮಾಡ್ತೀರಾ. ಏನಿಲ್ಲ, ಅಳಿಯಂದ್ರು ಮೊದಲನೇ ಸಲ ಮನೆಗ್ ಬಂದು ಊಟ ಮಾಡ್ತಿರ್ಬೇಕಾದ್ರೆ ಹೆಂಡತಿ ಗಂಡನ ತಲೆ ಮೇಲೆ ಹಪ್ಪಳ ತಗೊಂಡು ಹೊಡಿಯೋದು. ಏನು, ಹಪ್ಳದಲ್ಲಿ ತಲೆ ಹೊಡಿಬೇಕಾ? ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ. ಹೌದು ಚಿಕ್ಕಮ್ಮ, ಯಾಕಿದೆಲ್ಲ ಸುಮ್ಮನೆ? ಏನ್ ನೀವಿಬ್ರು ಯಾವಾಗ್ಲೂ ನಾವಿಬ್ರು ಏನಾದ್ರೂ ಹೇಳಿದ್ರೆ ಆಗಲ್ಲ ಮಾಡಲ್ಲ ಅಂತ ಹೇಳ್ತಾ ಇರ್ತೀರಲ್ಲ. ಏನಾಗಲ್ಲ, ಹಪ್ಪಳ ತಾನೆ, ನೋವೇನಾಗಲ್ಲ. ಹೌದು ಮಕ್ಕಳ, ಏನೂ ಆಗಲ್ಲ, ಹಪ್ಪಳ ತಾನೆ, ಏಟೇನ್ ಬೀಳಲ್ಲ, ಹೊಡೆದು ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಇಲ್ಲ ಚಿಕ್ಕಪ್ಪ, ಇದ್ಯಾಕೋ ನಂಗೆ ಬೇಡ ಅನ್ಸ್ತಿದೆ. ಊಟ ಮಾಡ್ತಿರೋರ್ಗೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಹೌದು ಅಪ್ಪ, ಪಾಪ ಅವರು, ಅವ್ರಿಗೆ ಯಾಕೆ ಹೊಡಿಬೇಕು ಹೇಳಿ? ಅಂಜು, ನೋಡು, ಈಗ ನೀನ್ ಮಾಡಲ್ಲ ಅನ್ನೋದಕ್ಕೆ ನನ್ ಮಗಳು ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಈಗೇನು, ಈಗ ನಿನ್ನ ಒಪ್ಸೋದಕ್ಕೆ ನೀನ್ ಕೈ ಹಿಡಿಬೇಕಾ ಕಾಲ್ ಹಿಡಿಬೇಕಾ ಅಯ್ಯೋ ಹೇಳು? ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ, ಮಾಡ್ತೀನಿ. ಕಾವ್ಯ, ನೀನು ಮಾಡು. ಇಲ್ಲ ಅಂಜು, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಕಾವ್ಯ ಪ್ಲೀಸ್ ಕಣ. ಸರಿ 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 ಸರಿ. ಮಕ್ಕಳ ಹುಷಾರು, ಹೆಡ್ ಇಂಜೂರ್ ಮಾಡ್ಬಿಡಿ, ನೋಡ್ಕೊಂಡ್ ಮಾಡ್ರಮ್ಮ. ಏನೇನು ಹೇಳ್ಬೇಡಿ. ಕೊಡು, ತಗೋ ತಗೋ ತಗೋ, ತಗೊಳ್ರಮ್ಮ. ತಗೋ. ಹೋಗಿ ಹೋಗಿ ಹೋಗಿ. ಹಿಂದೆ 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 ಇಟ್ಕೊಂಡು ಹೋಗ್ಬೇಕಂತೆ, ಇಟ್ಕೊಳ್ಳಿ. ಹಾ, ಹಾಗೆ. ಅಂಜು, ಹೋಗು, ಸುಶಾಂತ್ ತಲೆಗೆ ನೀನ್ ಹೊಡಿತಿದ್ದ ಹಾಗೆ ಇದೆ ನಿನ್ಗೆ. ಪ್ರೇಮು, ಈ ಶಾಸ್ತ್ರ ಬೇಕೇನೆ? ಅಂಜು ಸುಶಾಂತ್ ಅವ್ರಿಗೆ ಹೊಡೆದ್ರೆ ಏನು ಆಗಲ್ವೇ? ಆದ್ರೆ ಸಿದ್ಧಾರ್ಥ್ ಅವರು ಗಂಭೀರ ಸ್ವಭಾವದವರು. ಅವ್ರ ಬೀಳೆ ಏಟಿಗೆ ರೊಚ್ಚಿಗೆದ್ದು ಕೋಪ ಮಾಡ್ಕೊಂಡು ನಮ್ಮ ಮಗಳ ಕೆನ್ನೆಗೆ ಬಿಟ್ಟೆ ಏನೇ ಮಾಡ್ತೀಯಾ? ಹಾ ಹಾ ಹಾ
ವಾಟ್ ನಾನ್ಸೆನ್ಸ್? ಆರ್ ಯು ಮ್ಯಾಡ್ ಆರ್ ವಾಟ್? ಆಹಾ ನಾನು ಅನ್ಕೊಂಡ ಹಾಗೆ ಆಯ್ತು. ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ? ಊಟ ಮಾಡ್ಬೇಕಾದ್ರೆ ಹಪ್ಳ ಹೊಡಿತಿದ್ದೀರಲ್ಲ. ಕಾಮನ್ ಸೆನ್ಸ್ ಇಲ್ಲ. ಛೇ, ಅಂಜು ಅಳೆ ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ರಲ್ಲಿ ಅಂಜುದೇನು ತಪ್ಪಿಲ್ಲ ಪಾಪ. ಅದೇನೋ ಶಾಸ್ತ್ರ ಬಾಕಿ ಇದೆ ಅಂತ ನಾವೇ ಹೇಳ್ವಡ್ಸಿದ್ದು. ಕ್ಷಮೆ ಇರ್ಲಿ ಪ್ಲೀಸ್. ಅಳೆ ಅಂದ್ರೆ ಇದು ಬರೀ ಶಾಸ್ತ್ರ ಅಷ್ಟೇ. ಅದು ಸುಶಾಂತಿಗೆ ಯಾರಾದ್ರೂ ತಲೆ ಮೇಲೆ ಹೊಡೆದ್ರೆ ಅವನಿಗೆ ಸಡನ್ ಆಗಿ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವನು ಹೀಗೆ ಬಿಹೇವ್ ಮಾಡ್ದ ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಗಿರ್ಜವ್ವ. ಇದೇನಿದು, ನೀವು ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಸುಶಾಂತ್ಗೆ ಒಂದು ವೀಕ್ನೆಸ್ ಇದೆ. ಅವನಿಗೆ ತಲೆ ಮೇಲೆ ಹೊಡೆದ್ರೆ ಎದುರಿಗೆ ಯಾರಿದ್ರೂ ತಕ್ಷಣ ಕೆಟ್ಟ ಕೋಪ ಬರುತ್ತೆ. ಇದನ್ನ ಬಳಸ್ಕೊಂಡು ನೀನೇನಾದರೂ ಮಾಡಬೇಕು. ಏನು ತಿಳಿತಲ್ಲ? ಸರಿಯವ್ವ, ನಾನು ನೋಡ್ಕೋತೀನಿ. ಅಲ್ಲಮ್ಮ ಪುನರ್ವಸು, ಅದು ಶಾಸ್ತ್ರ ಅಂದ್ರೆ ಹಾಗೇನೆ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ನಂಗೆ ಶಾಸ್ತ್ರ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಏನ್ ಸಾರಿ? ಅವಳು ನಿನ್ ಹೆಂಡ್ತಿನೇ ಅಲ್ವಾ? ಹೆಂಡ್ತಿ ಹೊಡೆದ್ರೆ ಏನ್ ತಪ್ಪು? ಅದಕ್ಕೆ ಅಷ್ಟೊಂದು ಬೈಯೋದ? ಪಾಪ ಅವಳಿಗೆ ಇಷ್ಟ ಇರ್ಲಿಲ್ಲ. ಏನೋ ಶಾಸ್ತ್ರ ಅನ್ನೋ ಕಾರಣ ಕೊಡುದ್ಲಪ್ಪ. ಹಾಗ್ ಮಾತಾಡಿದ್ಕೆ ಅವಳಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ ನಿನಗೆ ಗೊತ್ತಾ? ತಮಾಷೆ ಆಗಿರೋ ಶಾಸ್ತ್ರನ ಅಷ್ಟೊಂದು ಸೀರಿಯಸ್ ಮಾಡ್ಬಿಟ್ಯಲ್ಲೋ. ಛೇ, ಹೆಂಡತಿ ಹತ್ರ ಈಗ ಬಿಹೇವ್ ಮಾಡೋದು. ಕಾವ್ಯ, ಐ ಆಮ್ ಸಾರಿ. ತಲೆ ಹೊಡೆದಿದ ತಕ್ಷಣ ಆ ಮೂಮೆಂಟಿಗೆ ಕೋಪ ಬಂತು. ಐ ಆಮ್ ರಿಯಲಿ ಸಾರಿ. ಇಲ್ಲೇನ್ ಕೇಳ್ತಿದ್ಯಾ ಸಾರಿನಾ? ಹೋಗಿ ಅಂಜು ಹತ್ರ ಕೇಳು. ಯಾಕೆ ನನ್ನನ್ನು ಹೀಗೆ ಹೇಳ್ಕೊಂಡು ಬರ್ತಿದ್ದೀರಾ? ಏನಾಯ್ತೀಗ? ಇನ್ನೇನೇ ಆಗ್ಬೇಕು? ಇಷ್ಟೆಲ್ಲ ಆದ್ರೂ ಏನೂ ಆಗೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ. ನಾನು ಹೇಳಿದ್ದೆ ತಾನೇ ಬೇಡ ಅಂತ. ನನ್ನ ಮಾತೆ ಕೇಳಲ್ಲ ನೀನು. ಅಯ್ಯ, ನನಗೇನ್ ಗೊತ್ತು? ತಲೆ ಮೇಲೆ ಹೊಡೆದ್ರೆ ಅವನಿಗೆ ಕೋಪ ಬರುತ್ತೆ, ಹೀಗೆಲ್ಲ ಕೂಗಾಡ್ತಾನೆ, ಕಿರ್ಚಾಡ್ತಾನೆ ಅಂತ. ನನ್ಗೇನ್ ಕನ್ಸ ಬಿದ್ದಿರುತ್ತೆ? ಏನೋ ನಾನು ಬೇಕು ಅಂತಾನೆ ಮಾಡ್ದಂಗೆ ಹೇಳ್ತಿರಲ್ಲ. ಏಯ್, ನೀ ಗೊತ್ತಿದ್ ಮಾಡ್ದು ಗೊತ್ತಿಲ್ಲದೆ ಮಾಡ್ದೆ ನಂಗೆ ಗೊತ್ತಿಲ್ಲ ಕಣೆ. ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ನೀನೇ. ಇದೆಲ್ಲ ನಡೆದಿತ್ತು ನಿನ್ನಿಂದಾನೆ. ಪಾಪ ಕಣೆ ಹೇಳಿ ಅಂದ್ರು. ಮೊದ್ಲೇ ನೋವಲ್ಲಿದ್ದಾರೆ, ಅವ್ರು ಇನ್ನೂ ನೋವು ತಿನ್ನೋ ಹೋಗಿ ಮಾಡ್ಬಿಟ್ಟಲೆ. ಅಂಜು ಏನು ತಪ್ಪು ಮಾಡ್ದೆ ಬೈಸ್ಕೊಂಡ್ಲೇ. ಅಯ್ಯ, ಅವಳ ಗಂಡ ಬೈದ್ರೆ ನೀವೇನ್ರಿ ನನ್ನನ್ ಬೈತಿದ್ರಾ? ಏಯ್, ಈ ಶಾಸ್ತ್ರ ಮಾಡದೇ ಇದ್ರೆ ಯಾವ ದೇವ್ರು ಹೇಳುತ್ತಿದ್ದ? ರೇ, ಈಗ ನೀವ್ಯಾಕೆ ನನ್ ಮೇಲೆ ಹೀಗೆ ರೇಗ್ತಿದ್ದೀರಾ? ಏನ್ ಸುಶಾಂತ್ ಒಬ್ಬನಿಗೆ ಹೊಡೆದಿರೋದು? ನಮ್ಮಳೆ ಎದುರಿಗೂ ಹೊಡೆದಿಲ್ವಾ? ಅವ್ರೇನು ಕೂಗಾಡಿದ್ರ? ಎಲ್ಲಿ ಕಾವ್ಯನ್ ಬೈದ್ರ? ಸುಮ್ಮನೆ ಇರ್ಲಿಲ್ಲ? ಅವ್ರಿಗೆ ಗೊತ್ತು ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ. ಬೇಜಾರಾದ್ರೂ ಅದನ್ನ ತೋರ್ಸ್ಕೊಳ್ದೆ ಮೌನವಾಗಿದ್ರಲ್ಲ, ಅದು ಮೆಚುರಿಟಿ ಅಂದ್ರೆ. ಅದು ಕಣ್ರಿ ಹೆಂಡತಿ ಮೇಲೆ ಗೌರವ ಅಂದ್ರೆ. ಇವನು ಇದ್ದಾನೆ. ಪ್ರೀತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಲವ್ ಅಂತೆ ಲವ್. ಏನ್ ತಲೆ ಮೇಲೆ ದೊಡ್ಡ ಕಲ್ಲು ಬಿದ್ದಂಗ ಆಡ್ತಾನೆ. ಅಮ್ಮ, ಸಿದ್ಧಾರ್ಥ್ ಅವರು ಸೈಲೆಂಟ್ ಆಗಿದ್ದಾರೆ ಅನ್ ಮಾತ್ರಕ್ಕೆ ಅವ್ರಿಗೆ ನೋವಾಗಿರಲ್ವಾ? ನೋವಾಗಿರುತ್ತೆ, ಅವ್ರಿಗೂ ಬೇಜಾರಾಗಿರುತ್ತೆ. ಅದೇ ಕಣೆ ಸಹನೆ ಅಂದ್ರೆ. ಸಹನೆ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ಈಗ ನೋಡಿದ್ಯಲ್ಲ ಡ್ರಾಮಾ. ಈ ತರ ಸಿಲ್ಲಿ ವಿಷಯದಲ್ಲಿ ಬೇಜಾರಾದ್ರೂ
ಇನ್ನೊಬ್ರ ಮೇಲೆ ತಮ್ಮ ಕೋಪನ ತೋರ್ಸ್ಕೊಳ್ಳಲ್ವಲ್ಲ ಅವ್ರನ್ನೇ ದೊಡ್ಡವರು ಅಂತ ಹೇಳೋದು. ಇಂಥ ದೊಡ್ಡ ಗುಣ ನಮ್ಮ ಅಳಿಯಂದ್ರಿಗಿದೆ. ಕಾವ್ಯ, ನೀನ್ ತುಂಬಾ ಲಕ್ಕಿ ಕಣೆ. ನೀನ್ ಒಳ್ಳೆಯವಳಾಗಿರೋದಕ್ಕೆ ನಿನ್ಗೆಲ್ಲ ಒಳ್ಳೇದೇ ಆಗ್ತಿದೆ. ನೀನೇ ನೋಡ್ತಿದ್ಯಲ್ಲ. ಹೌದಾ? ಮದ್ವೆಗ್ ಮುಂಚೆನೂ ಸಿಲ್ಲಿ ಆಗಿದ್ದ, ಈಗ್ಲೂ ಸಿಲ್ಲಿಯಾಗೇ ಆಡ್ತಿದ್ದಾನೆ. ಚೆನ್ನಾಗಿದೆ ಅವ್ರಿಬ್ಬರ ಜೋಡಿ, ಸರಿಯಾಗಿ. ಬೇಡು, ನನಗೆ ಆಗ್ಬೇಕು ಅವ್ರ ವಿಷಯ. ನನ್ ಮಗಳು ಸಂತೋಷವಾಗಿದ್ರೆ ನಂಗಷ್ಟೇ ಸಾಕು. ಮಗಳೇ, ನಿಮ್ಮಮ್ಮನ ವಿಷಯ ಬಿಟ್ಟಾಕ ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಆದ್ರೂ ಸುಶಾಂತ್ ಅಷ್ಟು ಕೋಪ ಮಾಡ್ಕೊಂಡು ಅಷ್ಟು ಡಿಸ್ಟರ್ಬ್ ಆಗ್ತಾಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಮಗಳೇ. ಹೌದಪ್ಪ, ಸುಶಾಂತ್ ಇಷ್ಟೊಂದು ಕೋಪ ಮಾಡ್ಕೋತಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ಅವನ್ ಮಾಡಿದ ತಪ್ಪೆ. ಅವನ ಅಂಜಲಿನ ಕನ್ವಿನ್ಸ್ ಮಾಡಬೇಕು, ಸಾರಿ ಕೇಳಬೇಕು. ಆಗ್ಲೇ ಎಲ್ಲ ಸರಿ ಹೋಗೋದು. ಅಂಜಲಿ, ಐಮ್ ರಿಯಲಿ ಸಾರಿ. ನನ್ನ ಕ್ಷಮಿಸ್ಬಿಡ್ರಿ. ಅಂಜಲಿ, ಒಂದೇ ಒಂದು ನಿಮಿಷ. ನಾನು ಚಿಕ್ಕ ವಯಸ್ಸಿಂದ ಹಾಗೆ ಕಣ್ರಿ. ಯಾರಾದ್ರೂ ತಲೆ ಮೇಲೆ ಹೊಡೆದಿದ ತಕ್ಷಣ ಇದ್ದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ. ಆ್ಯಂಡ್ ನಾನು ಎದುರಿಗೆ ಯಾರಿದ್ದಾರೆ ಅಂತಾನು ನೋಡ್ಲಿಲ್ಲ. ಐಮ್ ರಿಯಲಿ ಸಾರಿ. ಒಂದ್ಸತಿ ನನ್ನ ಕ್ಷಮೆನ ಎಕ್ಸೆಪ್ಟ್ ಮಾಡ್ಬಿಡಿ. ಅಂಜಲಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಹೌದು, ನಾನು ಮಾಡಿದ ತಪ್ಪೆ, ಆದ್ರೆ ನಾನು ಸಾರಿ ಕೇಳ್ತಿದ್ದೀನಿ ತಾನೆ. ಒಂದೇ ಒಂದ್ಸತಿ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಅಂಜಲಿ, 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 ಸಾರಿ ಕಣ್ರಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿದೆ ಅಂತ. ನಾನಾಗ ಮಾತಾಡಬಾರ್ದಾಗಿತ್ತು. ನನ್ನ ಮುಂದೆ ಯಾರಿದ್ದಾರೆ ಅಂತಾನು ನನಗೆ ಅಂಜಲಿ, ಅಂಜಲಿ, ಒಂದ್ಸತಿ ನಾನು ಸಾರಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಐ ಆಮ್ ರಿಯಲಿ ಸಾರಿ. ಅಂಜಲಿ, 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 ಬೇಕಿದ್ರೆ ಹೊರಗೆ ಬಂದು ನೀವು ನನಗೆ ಬೈದ್ಬಿಡಿ. ಸುಮ್ಮನೆ ನಿಂತ್ಕೊಂಡು ಬೈಸ್ಕೋತೀನಿ. ಒಂದೆರಡೇಟ್ ಹೊಡೆದ್ಬಿಡಿ, ಪರವಾಗಿಲ್ಲ. ಪ್ಲೀಸ್ ಬಾಗಿಲು ತೆಗೀರಿ. ಅಂಜಲಿ, ದೇವ್ರೆ, ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಐ ಆಮ್ ರಿಯಲಿ ಸಾರಿ ಅಂಜಲಿ. ಇನ್ ಮುಂದೆ ಈ ಥರ ಆಗಲ್ಲ. ಅಂಜಲಿ, ಅಳಿಯಂದ್ರೆ ಅವಳನ್ನ ಇಷ್ಟೊಂದು ಸತಿ ಸಾರಿ ಕೇಳ್ತಿದ್ರ ಅಂದ್ರೆ ಅವಳು ಖಂಡಿತ ನಿಮ್ಮನ್ನ ಕ್ಷಮಿಸ್ತಾಳೆ. ಹ್ಯಾವ್ ಎ ಪೇಷನ್ಸ್. ಅಂಜಲಿ, ಪ್ಲೀಸ್ ಡೋರ್ ಓಪನ್ ಮಾಡಿ. ಅವ್ನು ತಪ್ಪು ಒಪ್ಕೊಂಡು ಸಾರಿ ಅಂತ ಕೇಳ್ತಾ ಇದ್ದಾನಲ್ವಾ? ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ. ಇನ್ನೊಂದ್ಸತಿ ಆ ರೀತಿ ರಿಪೀಟ್ ಮಾಡಲ್ಲ. ಕ್ಷಮಿಸೋದು ನಮ್ಮ ಧರ್ಮ ಅಲ್ವಾ? ಹೌದು ಅಂಜು, ನೀವಿಬ್ರನ್ನ ಹೀಗ್ ನೋಡಕ್ ಆಗ್ತಿಲ್ಲ. ಹೆಣ್ಣನ್ನ ಕ್ಷಮೆಯ ದರಿತ್ರಿ ಅಂತಾರೆ. ಇದೊಂದ್ಸಲ ಸುಶಾಂತ್ನ ಕ್ಷಮಿಸ್ಬಿಡು ಪ್ಲೀಸ್. ಹೊರಗ್ ಬಾ. ಪ್ಲೀಸ್ ಅದಕ್ಕೆ ಪ್ಲೀಸ್ ಹೊರಗ್ ಬನ್ನಿ. ಅಂಜು, ಪ್ಲೀಸ್ ಬಾ ಅಂಜು. ಅವನೇನ್ ಬೇಕು ಅಂತ ಕೋಪ ಮಾಡ್ಕೊಂಡಿಲ್ಲ. ನೀನು ಅಂತ ಗೊತ್ತಾಗಿಲ್ಲ ಅಷ್ಟೇ. ನೀನು ಅಂತ ಗೊತ್ತಾಗಿದ್ದಿದ್ರೆ ಇನ್ನೂ ಎರಡೇಟ್ ಹೊಡ್ಸ್ಕೊತಿದ್ನೋ ಏನೋ. ಹಾಗೂ ಏನಾದ್ರೂ ಬೇಕು ಅಂತ ಬೈದಿದ್ರೆ ನಾನ್ ಸುಮ್ನಿರ್ತಿದ್ನಾ ಹೇಳು? ಪ್ಲೀಸ್ ಅಂಜು, ನೋಡಿವಾಗ ನನಗ್ ತುಂಬಾ ಹೊಟ್ಟೆ ಹಸಿದಿದೆ. ನೀನ್ ಹೊರಗ್ ಬರೋವರೆಗೂ ನಾನು ಊಟ ಮಾಡಲ್ಲ ಅಂತ ನಿನಗೆ ಗೊತ್ತು ತಾನೆ? ಹೌದಾ? ಸರಿ, ಇವಾಗ ಈಗೇನು ನೀನ್ ಬರ್ತೀಯಾ ಅಥವಾ ಉಪವಾಸ ಇರ್ಲೋ? ನೋಡ್ರಪ್ಪ, ಎಲ್ಲ ಕಣ್ ತುಂಬ ನೋಡಿ. ನಾವ್ ಆಗ್ಲಿಂದ ಅರ್ಚ್ಕೊಂಡು ಕಿರ್ಚ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಬೆಲೆ ಇಲ್ಲ. ಈಗ ಕಾವ್ಯನಿಗೆ ಹೊಟ್ಟೆ ಹಸಿವು ಒಂದಾಕ್ಷಣ ಬಾಗ್ಲು ಇದ್ದಕ್ಕಿದ್ದಾಗೆ ಓಪನ್ ಆಗೋಯ್ತು. ನಮ್ ಬೆಲೆ ಇಷ್ಟೇ. ಇಲ್ಲ ಚಿಕ್ಕಪ್ಪ, ನೀವಂದ್ರೆ
ಇರ್ಲಿ ಗೊತ್ತು ಬಿಡು ಮಗಳೇ, ನಾನು ಎಲ್ರಿಗೂ ಜೋಕ್ ತರ ಇರ್ಲಿ ಅಂತ ಹೇಳಿದೆ, ಬಟ್ ಯಾರು ನಗ್ಲಿಲ್ಲ. ಅಂಜಲಿ, ಐಮ್ ಸಾರಿ. ಇಲ್ಲ ಸುಶಾಂತ್, ಐ ಆಮ್ ಸಾರಿ. ಈ ವಿಚಾರದಲ್ಲಿ ನಿಮಗೆ ಕೋಪ ಬರೋ ಥರ ಮಾಡಿದ್ದು ನಾನೇ. ಅದಕ್ಕೆ ನೀವು ನನ್ನನ್ನು ಬೈದ್ರಿ ಅಷ್ಟೆ. ಇದರಲ್ಲಿ ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಕಡೆಯಿಂದ ಸಾರಿ. ವಾವ್, ಹೆಣ್ಮಕ್ಳ ಬಾಯಿಂದ ಸಾರಿ ಕೇಳಿಸೋ ತಾಕತ್ ನಿಮಗಿದೆ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ಹೇಳಿ. ಅಂದ್ರೆ ಹಾಗೆ ಇನ್ನೊಂದು ಡೌಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ನಿಮ್ ಹೆಂಡತಿ ಏನಾದ್ರೂ ನಿಮ್ ತಲೆ ಮೇಲೆ ಹೊಡೆದ್ರೆ ನಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗುತ್ತೆ. ಮಕ್ಕಳ ಹೊಟ್ಟೆ ತಾಳಾಗ್ತಿದೆ, ಬನ್ನಿ ಹೋಗೋಣ. ಬನ್ನಿ. ನಾನು ಏನೋ ಒಂದು ಪ್ಲಾನ್ ಮಾಡಿರ್ತೀನಿ. ಈ ನನ್ ಗಂಡ ನನ್ ಮಗಳು ಸೇರ್ಕೊಂಡು ಟುಸ್ ಪಟಾಕಿ ಮಾಡಕ್ತಾರೆ. ಛೀ! ಇದು ನಿನ್ನ ಅಮ್ಮನ ತುತ್ತು. ಇದು ನಿಮ್ಮ ಅಪ್ಪನ ತುತ್ತು. ಕಂದ, ಇದು ನಿಮ್ಮ ಅಪ್ಪನ ತರನೇ ಕೇರ್ ಮಾಡೋ ನಿನ್ನ ಪ್ರೀತಿಯ ಚಿಕ್ಕಪ್ಪನ ತುತ್ತು. ಜೊತೆಗೆ ಈ ಕುಟುಂಬ ದೊಡ್ಡದಾಗಿದೆ. ಇದು ನನ್ ತುತ್ತು. ಇದು ನನ್ನ ತುತ್ತು. ಎಲ್ರೂ ತಿನ್ಸೋದಕ್ಕಿಂತ ಗಂಡನ್ ಕೈ ತುತ್ತು ಮುಖ್ಯ. ಅಳಿ ಅಂದ್ರೆ ತಿನ್ಸಿ ಕಾವ್ಯಂಗೆ. ಬ್ರೋ, ನಿಂಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಅಂಜಲಿ, ಗಂಡ ಕೈ ತುತ್ತು ತಿನ್ಸೋಕ್ ಬಂದಾಗ ಬೇಡ ಅನ್ಬಾರ್ದಮ್ಮ. ಈ ಕಾವ್ಯ ನೋಡು ಎಷ್ಟ್ ಚೆನ್ನಾಗ್ ತಿಂತಾಳೆ. ಎಲ್ಲ ಮಾಡ್ತೀನಿ, ತಿನ್ಸಿ ಫೋಟೋ ತೆಗಿತೀನಿ. ಅದ್ಕೆ ಪ್ಲೀಸ್ ಅದ್ಕೆ ತಿನ್ನಿ. ತಗೋ ಮಗಳೇ. ನಮ್ಮ ಅಣ್ಣಂದ್ರು ಶಾಸ್ತ್ರ ಮಾಡೋಕೆ ನಿಮ್ಮಿಬ್ರಿಗೇನ ಬರೋದು? ನಮಗೂ ಬರುತ್ತೆ. ಕಾವ್ಯ ಮಗಳೇ, ತಗೋ. ಅಪ್ಪ, ನನಗ್ ಸಾಕಾಯ್ತು, ಹೊಟ್ಟೆ ತುಂಬ್ತು. ಒಂದ್ ತುತ್ತು. ಕಾವ್ಯ, ಇನ್ನೂ ತುಂಬಾ ತುತ್ತುಗಳು ಬಾಕಿ ಇದೆ. ಇದು ವೇದಾತ್ಗೆ ತುತ್ತು.
ಇದು ಕೈಲಾಶ್ ಮಾವನ್ ತುತ್ತು. ಇದು ಮನೇಲಿರೋ ಹಿರಿಯ ಅಜ್ಜಿ ತುತ್ತು. ಅವರೆಲ್ಲ ತಿನ್ನಿಸ್ದೆ ಹೊಟ್ಟೆ ಹೇಗೆ ತುಂಬೋಯ್ತು ಕಾವ್ಯ ನಿನಗೆ?